ಶ್ರೀರಾಮಚಂದ್ರನ ಜಾತಕದ ವಿಶೇಷತೆಯನ್ನು ನಾವು ತಿಳಿದುಕೊಳ್ಳಬೇಕಾಗಿರತಕ್ಕಂಥದ್ದು. ಆ ರಾಮಚಂದ್ರನ ಧೀಮಂತ ವ್ಯಕ್ತಿತ್ವ, ಅದ್ಭುತವಾಗಿರತಕ್ಕಂತಹ ಗಜಕೇಸರಿ ಯೋಗ, ಸಾರ್ವಭೌಮ ಯೋಗ, ಚಕ್ರವರ್ತಿ ಯೋಗ. ರಾಮಚಂದ್ರ ಸಾರ್ವಭೌಮರು ಸಾಮಾನ್ಯವಾಗಿ ಶ್ರೀರಾಮಚಂದ್ರನ ಜನನ ನೋಡಿ. ರಾಮ ಹೇಳುವಂತಹ ಶಬ್ದಕ್ಕೆ ಅರ್ಥ ಏನು? ಸಂಖ್ಯಾಶಾಸ್ತ್ರ ಪ್ರಕಾರವಾಗಿ 7 ಅಂತ ಸೂಚನೆ ಮಾಡ್ತದೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ಪೂರ್ವೋ ರಾಮ ತಪೋವನಾದಿ ಗಮನಂ ಹತ್ವಾ ಮೃಗಂ ಕಾಂಚನಂ ವೈದೇಹಿ ಹರಣಂ ಜಟಾಯು ಮರಣಂ ಸುಗ್ರೀವ ಸಂಭಾಷಣಂ ವಾಲಿ ನಿಗ್ರಹಣಂ ಸಮುದ್ರ ತರಣಂ ಲಂಕಾಪುರೇ ದಾಹನಂ ಪಶ್ಚಾದ್ರಾವಣ ಕುಂಭಕರ್ಣ ಹನನಂ ಏತದ್ಧಿ ರಾಮಾಯಣಂ. ಈ ರಾಮಾಯಣದ ಬಗ್ಗೆ ತುಂಬಾ ವಿಶೇಷವಾದಂತಹ ಮಹತ್ವವನ್ನು ತಿಳಿಸಿಕೊಟ್ರು ತುಳಸೀದಾಸರು. ರಾಮಾಯ, ರಾಮ ಹೇಳುವಂತಹ ಶಬ್ದಕ್ಕೆ. ಹೀಗಿರುವಾಗ ಇಡೀ ಅಯೋಧ್ಯ ನಗರಿಯಲ್ಲಿರ್ತಕ್ಕಂತಹ ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಪ್ರತಿಯೊಬ್ಬರೂ ಸಹಿತವಾಗಿ ದಶರಥ ಮಹಾರಾಜನ ಮಕ್ಕಳಿಗೆ ಗೌರವವನ್ನು ಕೊಡ್ತಾ ಇದ್ರಂತೆ. ಹೀಗಿರುವಾಗ ಶ್ರೀರಾಮಚಂದ್ರನ ಜಾತಕದ ವಿಶೇಷತೆಯನ್ನು ನಾವು ತಿಳಿದುಕೊಳ್ಳಬೇಕಾಗಿರತಕ್ಕಂಥದ್ದು. ಆ ರಾಮಚಂದ್ರನ ಧೀಮಂತ ವ್ಯಕ್ತಿತ್ವ, ಅದಕ್ಕೆ ಕಾರಣ ಅವನ ಹುಟ್ಟು. ಆಗ ಗ್ರಹಗಳ ಸ್ಥಿತಿ ಹೇಗಿತ್ತು, ಜಾತಕ ಹೇಗಿತ್ತು ಹೇಳುವಂತಹದ್ದನ್ನು ಒಂದು ಸ್ವಲ್ಪ ವಿಮರ್ಶೆ ಮಾಡೋಣ. ಉಚ್ಚಸ್ಥೆ ಗ್ರಹ ಪಂಚಕೆ ಸುರಗುರೌ ಸೇಂದೌ ನವಮ್ಯಾಂದಿಥೌ ಲಗ್ನೆ ಕರ್ಕಟಕೆ ಪುನರ್ವಸುಯುತೆ ಮೇಷಂಗತೆ ಪೂಷಣಿ ನಿರ್ದಗ್ಧುಂ ನಿಖಿಲ ಪ್ರಯಾಗ ವಿನತಾಃ ಮೇಧ್ಯಾದಯೋಧ್ಯಾರಣೆ ಆವಿರ್ಭೂತಮಭೂತ ಪೂರ್ವಮಪರಂ ಯತ್ಕಿಂಚಿದೇಕಂ ಮಹಾ. ಚಂಪೂ ರಾಮಾಯಣದಲ್ಲಿ ಹೇಳಿರ್ತಕ್ಕಂಥದ್ದು ಅದ್ಭುತವಾಗಿದೆ. ಗ್ರಹ ಪಂಚಕೆ, 5 ಗ್ರಹಗಳು ಉಚ್ಚವಾಗಿದ್ದಂತೆ, ಉಚ್ಚ ಸ್ಥಾನದಲ್ಲಿದ್ರು. ಯಾವುದು 5 ಗ್ರಹಗಳು? ತಾರಾಗ್ರಹಗಳು. ತಾರಾಮಂಡಲದಲ್ಲಿ ಪ್ರಕಾಶಮಾನವಾಗಿ ಬೆಳಗ್ತಾ ಇರತಕ್ಕಂತಹ ಗ್ರಹಗಳು. ನಕ್ಷತ್ರ ಮಂಡಲದಲ್ಲಿ, ತಾರಾಮಂಡಲ ಅಂದ್ರೆ ನಕ್ಷತ್ರ ಮಂಡಲ. ಆ 5 ಗ್ರಹಗಳು ಯಾವುದಾಗಿದ್ರೆ ಕುಜ, ಬುಧ, ಗುರು, ಶುಕ್ರ, ಶನಿ. ಕುಜನಿಂದ ಆರಂಭಿಸಿ 5 ಗ್ರಹಗಳು ಉಚ್ಚಸ್ಥೆ, ಬಹಳ ಮುಖ್ಯವಾಗಿರ್ತಕ್ಕಂಥವು, ಅದ್ಭುತವಾಗಿರ್ತಕ್ಕಂಥದ್ದು. ಗ್ರಹ ಪಂಚಕೆ, ಗ್ರಹ ಪಂಚಕಗಳು ಪೃಥ್ವಿ, ಅಪು, ತೇಜೋ, ವಾಯು, ಆಕಾಶ ತತ್ವಗಳಲ್ಲಿ ಯಾವ್ಯಾವುದು ಹಾಗಿದ್ರೆ? ಪೃಥ್ವಿ ತತ್ವ ಕುಜ, ಅಪು ಜಲತತ್ವ ಬುಧ, ತೇಜೋ ತತ್ವ ಗುರು, ವಾಯು ತತ್ವ ಶನಿ, ಪೃಥ್ವಿ ತತ್ವ ಕುಜ, ಜಲತತ್ವ ಬುಧ, ಆಕಾಶ ತತ್ವ ಗುರು, ತೇಜೋ ತತ್ವ ಶುಕ್ರ, ವಾಯು ತತ್ವ ಶನಿ. ಹೀಗೆ 5 ತತ್ವಗಳಿಂದ, ಪಂಚಭೂತಗಳಿಂದ ಆವೃತವಾಗಿರ್ತಕ್ಕಂತಹ ಈ 5 ಗ್ರಹಗಳು ಉಚ್ಚಸ್ಥೆ, ಉಚ್ಚರಾಗಿದ್ದಾಗ ನೋಡಿ. ಕುಜನು ಮಕರ ರಾಶಿಯಲ್ಲಿದ್ದ. ಮಕರ ರಾಶಿ ಕುಜನಿಗೆ ಉಚ್ಚಸ್ಥಾನ. ಕುಜನಿಗೆ ಉಚ್ಚಸ್ಥಾನ ಮಕರ ರಾಶಿ, ನೀಚಸ್ಥಾನ ಕರ್ಕಾಟಕ ರಾಶಿ. ಬುಧನಿಗೋ ಉಚ್ಚಸ್ಥಾನ ಕನ್ಯಾ ರಾಶಿ, ಮೀನ ರಾಶಿ ಅವನಿಗೆ ನೀಚ ಸ್ಥಾನವಾಗಿರ್ತಕ್ಕಂಥದ್ದು. ಗುರುವಿಗೋ ಕರ್ಕಾಟಕ ರಾಶಿ ಉಚ್ಚ ಸ್ಥಾನವಾಗಿದೆ, ಮಕರ ರಾಶಿ ನೀಚ ಸ್ಥಾನವಾಗಿದೆ. ಶುಕ್ರನಿಗೋ ಮೀನ ರಾಶಿ ಉಚ್ಚ ಸ್ಥಾನವಾಗಿದೆ, ಕನ್ಯಾ ರಾಶಿ ನೀಚ ಸ್ಥಾನವಾಗಿದೆ. ಶನಿಗೋ ತುಲಾ ರಾಶಿ ಉಚ್ಚ ಸ್ಥಾನವಾಗಿದೆ, ಮೇಷರಾಶಿ ನೀಚ ಸ್ಥಾನವಾಗಿದೆ. ಉಚ್ಚಸ್ಥೆ, ಉಚ್ಚಸ್ಥಾನದಲ್ಲಿ ಕುಜ, ಬುಧ, ಗುರು, ಶುಕ್ರ, ಶನಿ ಈ 5 ಗ್ರಹಗಳು ಉಚ್ಚ ಸ್ಥಾನದಲ್ಲಿದ್ದಂತೆ. ಗ್ರಹ ಪಂಚಕೆ ಸುರಗುರು ಅಂದ್ರೆ ಬೃಹಸ್ಪತಿ ಚಂದ್ರನೊಟ್ಟಿಗೆ ಸೇರಿದ್ದಂತೆ. ಸೇಂದೌ ಅರ್ಥಾತ್ ಕರ್ಕಾಟಕ ರಾಶಿಯಲ್ಲಿ ಗುರುಚಂದ್ರ ಯೋಗ, ಅದ್ಭುತವಾಗಿರತಕ್ಕಂತಹ ಗಜಕೇಸರಿ ಯೋಗ, ಸಾರ್ವಭೌಮ ಯೋಗ, ಚಕ್ರವರ್ತಿ ಯೋಗ. ರಾಮಚಂದ್ರ ಸಾರ್ವಭೌಮರು ಸಾಮಾನ್ಯವಾಗಿ ಎಲ್ಲ ಮಂಡಲಾಧೀಶ್ವರನ್ನ, ಸಾಮಂತರನ್ನೆಲ್ಲರನ್ನೂ ತನ್ನ ಹತೋಟಿಯಲ್ಲಿಟ್ಟುಕೊಂಡಿರ್ತಕ್ಕಂತಹ ಮಹಾನ್ ವ್ಯಕ್ತಿ, ಮಹಾನ್ ಶಕ್ತಿ ಶ್ರೀರಾಮಚಂದ್ರ ಪ್ರಭುಗಳು. ನವಮ್ಯಾಂತಿಥೌ, ನವಮಿ ತಿಥಿ ಅದು ಯಮಧರ್ಮರಾಜನ ತಿಥಿ ಅಂದಾಗ ಅವನಿರುವ ಸಮಯದಲ್ಲಿ ಯಮಧರ್ಮರಾಜದ ಸುಳಿವೇ ಇಲ್ಲ ಅಯೋಧ್ಯ ನಗರಲ್ಲಿ. ನವಮ್ಯ ಅಂದಿಥೌ ಲಗ್ನೆ ಕರ್ಕಟಕೆ, ಅವನು ಹುಟ್ಟುವ ಸಮಯಕ್ಕೆ ಲಗ್ನ ಯಾವುದಾಗಿತ್ತು? ಅದೇ ಲಗ್ನವಾಗಿತ್ತು, ಕರ್ಕಾಟಕ ಲಗ್ನ. ಲಗ್ನದಲ್ಲೇ ಚಂದ್ರ ಮತ್ತು ಗುರು. ಲಗ್ನೆ ಕರ್ಕಟಕೆ. ಪುನರ್ವಸುಯುತೆ, ಪುನರ್ವಸು ನಕ್ಷತ್ರದಲ್ಲಿ, ಅದೊಂದು ವಿಶೇಷವಾದಂತಹ ನಕ್ಷತ್ರ ಪುನರ್ವಸು. ಈ ನಕ್ಷತ್ರದಲ್ಲಿ ಶ್ರೀರಾಮಚಂದ್ರನ ಜನನ ನೋಡಿ. ರಾಮ ಹೇಳುವಂತಹ ಶಬ್ದಕ್ಕೆ ಅರ್ಥ ಏನು? ಸಂಖ್ಯಾಶಾಸ್ತ್ರ ಪ್ರಕಾರವಾಗಿ 7 ಅಂತ ಸೂಚನೆ ಮಾಡ್ತದೆ ಅಲ್ವೇ? ಅಶ್ವಿನಿ, ಭರಣಿ, ಕೃತ್ತಿಕ, ರೋಹಿಣಿ, ಮೃಗಶಿರ, ಆರ್ದ್ರ, ಪುನರ್ವಸು. ಈ ಪುನರ್ವಸು ನಕ್ಷತ್ರ 7ನೇ ನಕ್ಷತ್ರವಾಗಿರ್ತಕ್ಕಂಥದ್ದು. ಎಷ್ಟು ಸಾಮ್ಯತೆ! ಪುನರ್ವಸುಯುತೆ ಮೇಷಂಗತೆ ಪೂಷಣಿ, ಪೂಷನ್ ಅರ್ಥಾತ್ ಸೂರ್ಯದೇವ. ಮೇಷಂಗತೆ ಮೇಷರಾಶಿಯಲ್ಲಿ ಉದಯವಾಗಿದ್ದಂತೆ.
ಮೇಷದಲ್ಲಿ ಸೂರ್ಯ ಇರುವಾಗ ಶ್ರೀರಾಮಚಂದ್ರನ ಜನನ ಆಯಿತು. ಆ ಸಂದರ್ಭದಲ್ಲಿ ಹುಟ್ಟಿರ್ತಕ್ಕಂತಹ ಜಾತಕದ ಪ್ರಕಾರವಾಗಿ ಲಗ್ನದಲ್ಲೇ ಗುರು, ಲಗ್ನದಲ್ಲೇ ಚಂದ್ರ ಇರುವುದರಿಂದ ಗಜಕೇಸರಿ ಯೋಗ, ಅದರ ಜೊತೆಯಲ್ಲಿ ವಿಶೇಷವಾದಂತಹ ಸಾಮ್ರಾಜ್ಯ ಯೋಗ. ಆದ್ರೆ ಇಲ್ಲೊಂದು ನಾವು ತಿಳ್ಕೊಳ್ಬೇಕಾಗಿರತಕ್ಕಂತಹದ್ದು, ಪುನರ್ವಸು, ಮತ್ತೆ ರಾಜ್ಯ ಅವನಿಗೆ ಸಿಕ್ಕಿದ್ದು. ಅಂದ್ರೆ ಏನು, ಒಂದು ಸಾರಿ ಕೈ ಬಿಟ್ಟು ಹೋಗಿತ್ತು. 14 ವರ್ಷ ವನವಾಸವನ್ನು ಮಾಡುವಂತಹ ಸಂದರ್ಭದಲ್ಲಿ 14 ವರ್ಷಗಳ ಕಾಲ ಅವನಿಗೆ ಕೈ ಬಿಟ್ಟು ಹೋಗಿತ್ತು. ಅದು ಮತ್ತೆ ಸಿಕ್ಕಿದ್ದರಿಂದ ಪುನರ್ವಸು. ಆದ್ದರಿಂದ ಶ್ರೀರಾಮಚಂದ್ರನ ಅದ್ಭುತವಾದಂತಹ ವಿಷಯವನ್ನ ತಿಳಿಸಿಕೊಟ್ರು. ಈ ಯೋಗಗಳು ಇದ್ದದ್ದರಿಂದ ಶ್ರೀರಾಮಚಂದ್ರನೇ ಸಾರ್ವಭೌಮನಾದ. 7 ಗ್ರಹಗಳು, 7ನೇ ನಕ್ಷತ್ರ, ಅದರ ಪ್ರಕಾರವಾಗಿ ರಾಮ ಶಬ್ದಕ್ಕೆ 7 ಹೇಳುವಂತಹ ಅರ್ಥ. ಎದ್ದೇಳು, ಎಚ್ಚರಗೊಳ್ಳು, ಎದ್ದು ನಿಲ್ಲು, ಜಾಗೃತೆಯಾಗು ಇತ್ಯಾದಿ ಹಲವು ಅರ್ಥಗರ್ಭಿತವಾಗಿರತಕ್ಕಂತಹದ್ದು ಶ್ರೀರಾಮ ಶಬ್ದ. ರಾಮನ ಮಹಿಮೆ ಅಪಾರ. ರಾಮನನ್ನು ಕೊಂಡಾಡುವವರು ಸಾಕಷ್ಟು ಜನ ಇದ್ದೀರಿ. ರಾಮನ ಚರಿತ್ರೆ ಯಾವ ರೀತಿಯಲ್ಲಿ ಮುಂದುವರಿಯುತ್ತದೆ ಹೇಳುವಂತಹದ್ದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ನಮಸ್ಕಾರ.